ಕೇರಳದ ಬಸ್ ಮೇಲೆ ನೀಲಿ ಚಿತ್ರ ತಾರೆಯರ ಫೋಟೋಗಳು. ಕಾರಣ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಜನರನ್ನು ಆಕರ್ಷಿಸುವ ಸಲುವಾಗಿ ಬಸ್ ಮಾಲೀಕರು ತಮ್ಮ ವಾಹನಗಳ ಮೇಲೆ ದೇವರ ಚಿತ್ರ, ಅತ್ಯಾಕರ್ಷಕ ವೇದವಾಕ್ಯಗಳನ್ನ, ನಾಣ್ಣುಡಿಗಳನ್ನ ಹಾಕಿರುತ್ತಾರೆ. ಸುಂದರ ಪ್ರವಾಸಿ ತಾಣಗಳ ಚಿತ್ರಗಳನ್ನು ಕೂಡ ಹಾಕುತ್ತಾರೆ. ಆದ್ರೆ ತಿರುವನಂತಪುರದ ಖಾಸಗಿ ಬಸ್ ಮಾಲೀಕನೊಬ್ಬ ತಮ್ಮ ಬಸ್ ತುಂಬೆಲ್ಲ ನೀಲಿ ಚಿತ್ರ ತಾರೆಯರ ಚಿತ್ರಗಳನ್ನು ಹಾಕಿ ಜನರ ಗಮನವನ್ನು ಸೆಳೆಯಲು ಪ್ರಯತ್ನ ಮಾಡಿದ್ದಾನೆ. ಬಸ್ ತುಂಬೆಲ್ಲ ನೀಲಿ ಚಿತ್ರ ತಾರೆಯರಾದ ಸನ್ನಿ ಲಿಯೋನ್, ಮಿಯಾ ಖಲೀಫಾ, ಜೋನಿ ಸಿನ್ಸ್, ಜೋಡಿ ಎಲೆನ್ ಹೀಗೆ ಇನ್ನು ಹಲವಾರು ತಾರೆಯರ ಚಿತ್ರಗಳನ್ನ ವಾಹನದ ಮೇಲೆ ರಾರಾಜಿಸುವಂತೆ ಮಾಡಿದ್ದಾನೆ. ಈ ಬಸ್ ಇದೀಗ ಸಾಮಾಜಿಕ ಮಾಧ್ಯಮದಲ್ಲಿ ಭಾರಿ ವೈರಲ್ ಆಗಿದೆ. ಅಂದ ಹಾಗೆ ಬಸ್ ಮೇಲೆ ಈ ತಾರೆಯರ ಚಿತ್ರ ಬಿಡಿಸಲು ಬರೋಬ್ಬರಿ 2,60,000 ರೂಪಾಯಿ ಖರ್ಚು ಕೂಡ ವೆಚ್ಚಾಗಿದೆ ಅಂತೆ. ಸ್ನೇಹಿತರೆ, ಈ ರೀತಿ ಬಸ್ಸುಗಳ ಮೇಲೆ, ಗಾಡಿಗಳ ಮೇಲೆ, ಕಾರುಗಳ ಮೇಲೆ ಫೋಟೋಗಳನ್ನ ಹಾಕುವುದಾಗಲಿ, ದೇವರ ಚಿತ್ರಗಳನ್ನ ಬಿಡಿಸುವುದಾಗಲಿ, ದೇವರ ಫೋಟೋಗಳನ್ನ ಹಾಕುವುದು ಎಷ್ಟು ಸರಿ ಎನ್ನುವುದನ್ನ ಈಗ ತಿಳಿದುಕೊಳ್ಳೋಣ. ವಾಹನದ ಮೇಲೆ ದೇವರ ಹೆಸರು, ಚಿತ್ರಗಳನ್ನ ಹಾಕಿದ್ರೆ ಅದು ಪ್ರಾಣಕ್ಕೆ ಅಪಾಯ ಎನ್ನುತ್ತಾರೆ ಕೆಲವು ಪಂಡಿತರು. ಹೌದು, ಕೆಲವರು ಬೈಕ್ ಖರೀದಿಸುವ ಕ್ರೇಜ್ ಅನ್ನ ಹೊಂದಿದ್ದರೆ, ಇನ್ನು ಕೆಲವರು ಸೈಕಲ್ ಅನ್ನ ಹೊಡೆಯುವ ಅಭ್ಯಾಸವನ್ನು ಹೊಂದಿರುತ್ತಾರೆ. ಇನ್ನು ಕೆಲವರು ಕಾರಿನ ಮೇಲೆ ತಮ್ಮ ಹೆಸರನ್ನ, ಕೆಲವೊಂದು ಚಿತ್ರಗಳನ್ನ ಹಾಕಿಕೊಳ್ಳುವ ಹುಚ್ಚನ್ನ ಹೊಂದಿರುತ್ತಾರೆ. ಇನ್ನು ಕೆಲವರು ತಮ್ಮ ಕಾರಿನ ಮೇಲೆ ದೇವರ ಚಿತ್ರವನ್ನು ಅಂಟಿಸುವ ಅಭ್ಯಾಸವನ್ನು ಹೊಂದಿರುತ್ತಾರೆ. ಕಾರಿನ ಮೇಲೆ ದೇವರ ಹೆಸರನ್ನ ಬರೆಯುವುದು, ಫೋಟೋಗಳನ್ನ ಹಾಕಿಸಿಕೊಳ್ಳುವುದು ಸರಿಯೇ? ನೀವು ನಿಮ್ಮ ಕಾರಿನ ಮೇಲೆ ದೇವರ ಹೆಸರನ್ನು ಅಥವಾ ಚಿತ್ರವನ್ನು ಹಾಕಿಸಿದ್ದೀರಾ? ಹಾಕಿಸಿದ್ದರೆ ಏನಾಗಬಹುದು ಅನ್ನೋದು ತಿಳಿದುಕೊಳ್ಳೋದು ಅಷ್ಟೇ ಮುಖ್ಯ. ವಾಸ್ತವವಾಗಿ ನಾವು ನಮ್ಮ ಕಾರಿನ ಮೇಲೆ ದೇವರ ಹೆಸರನ್ನು ಬರೆದಾಗ ಅಥವಾ ದೇವರ ಚಿತ್ರವನ್ನು ಹಾಕಿದರೆ ಇದು ನಮ್ಮ ಮೇಲೆ ದೇವರ ಆಶೀರ್ವಾದವನ್ನು ತರುತ್ತದೆ ಎಂದು ಹಲವಾರು ಜನ ಭಾವಿಸುತ್ತಾರೆ. ಆದರೆ ವಾಸ್ತವವಾಗಿ ಇದನ್ನ ಮಾಡಬಾರದು ಎನ್ನುತ್ತಾರೆ. ಏಕೆಂದ್ರೆ ನಾವು ನಮ್ಮ ಕಾರು ಅಥವಾ ವಾಹನಗಳನ್ನು ತೊಳೆಯುವಾಗ ಅದರ ಮೇಲೆ ಬರೆದ ದೇವರ ಹೆಸರಿನ ಮೇಲೆ, ದೇವರ ಚಿತ್ರದ ಮೇಲೆ ಗಲೀಜು ನೀರು ಹೋಗುತ್ತದೆ ಮತ್ತು ನಂತರ ಅದೇ ನೀರು ನೆಲದ ಮೇಲೆ ಬೀಳುತ್ತದೆ. ಈ ರೀತಿಯಲ್ಲಿ ನಾವು ದೇವರನ್ನ ತಿಳಿಯದೋ ಅವಮಾನಿಸದಂತೆ ಆಗುತ್ತದೆ. ಇನ್ನೊಂದು ವಿಚಾರವೇನೆಂದರೆ, ಕೆಲವೊಮ್ಮೆ ನಾವು ಕಾರುಗಳನ್ನ, ಬೈಕ್ಗಳನ್ನ ಕೊಳಕು ಪ್ರದೇಶದಲ್ಲಿ ಪಾರ್ಕ್ ಮಾಡುತ್ತೇವೆ. ಇದು ಕೂಡ ನಾವು ದೇವರಿಗೆ ಮಾಡಿದ ಅವಮಾನವಾಗಿರುತ್ತದೆ. ಕೆಲವೊಮ್ಮೆ ಕೊಳಕು ಬಟ್ಟೆಯಿಂದ ನಾವು ಕಾರನ್ನ, ಗಾಡಿಗಳನ್ನ ಒರೆಸುತ್ತೇವೆ. ನಮ್ಮ ವಾಹನ ಅಥವಾ ಕಾರಿನ ಮೇಲೆ ದೇವರ ಚಿತ್ರವನ್ನ ಹಾಕಿಕೊಂಡಾಗಲೆಲ್ಲ ಈ ಚಿತ್ರದ ಮೇಲೆ ಧೂಳು, ಮಣ್ಣು ಉಳಿದುಕೊಳ್ಳುತ್ತದೆ. ಅಷ್ಟೇ ಅಲ್ಲದೆ ಇನ್ನು ಕೆಲವರು ರಸ್ತೆ ಬದಿ ನಾವು ಗಾಡಿಯನ್ನು ನಿಲ್ಲಿಸಿದಾಗ ಅಂತಹ ಗಾಡಿಯ ಮೇಲೆ ಅತ್ತಿ ತಪ್ಪಿ ಕೆಲವರು ಎಲೆ ಅಡಿಕೆಗಳನ್ನ ಹಾಕಿಕೊಂಡು, ತಂಬಾಕು ಹಾಕಿಕೊಂಡು, ಗುಟ್ಕಾ ಹಾಕಿಕೊಂಡು ಉಗುಳೋದು ಕೂಡ ನಾವು ನೋಡಿರುತ್ತೇವೆ. ಇಂತಹ ಪರಿಸ್ಥಿತಿ ಇದ್ದಾಗ ಕೆಲವೊಮ್ಮೆ ಇಂತಹ ಉಗುಳುಗಳು ಆ ದೇವರ ಚಿತ್ರದ ಮೇಲೂ ಕೂಡ ಬೀಳುತ್ತವೆ ಹಾಗೂ ಆ ದೇವರ ಹೆಸರ ಮೇಲೂ ಕೂಡ ಬೀಳುತ್ತವೆ. ಇದು ನಮಗೆ ತಿಳಿಯದೆ ಆಗುವ ತಪ್ಪಾಗಿದೆ. ಕೆಲವೊಮ್ಮೆ ನಾವು ಕಾರಿನ ಮೇಲೆ ಕೊಳಕಾದ ಅಥವಾ ತೊಳೆಯದ ಕೈಗಳನ್ನ ಇಟ್ಟು ಗಾಡಿಯನ್ನ ಸ್ಪರ್ಶಿಸುತ್ತೇವೆ. ಇಂತಹ ಸಮಯದಲ್ಲಿ ಎಲ್ಲಾ ಸಮಯದಲ್ಲೂ ಸ್ವಚ್ಛತೆ ಬಗ್ಗೆ ಕಾಳಜಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಕಾರಿನಲ್ಲಿ ಒಂದಿಷ್ಟು ಧೂಳನ್ನ ಕೂಡ ಕುಳಿತುಕೊಳ್ಳದೆ ಇರುವಂತೆ ಕಾಳಜಿ ವಹಿಸಲು ಅದು ಕೂಡ ಸಾಧ್ಯವಿಲ್ಲ. ಏಕೆಂದ್ರೆ ನಾವು ಕಾರು ರಸ್ತೆ ಮೇಲೆ ಓಡಿಸುತ್ತೇವೆ, ಪಾರ್ಕ್ ಮಾಡುತ್ತೇವೆ. ಇದು ಯಾವಾಗಲೂ ರಸ್ತೆ ಬದಿಯಲ್ಲೇ ಇರುತ್ತದೆ. ಹೀಗಾಗಿ ಕಾರಿನ ಮೇಲೆ ಧೂಳು, ಉಗುಳು, ಮಣ್ಣು ಕುಳಿತುಕೊಳ್ಳುವುದು ಸರ್ವೇ ಸಾಮಾನ್ಯ. ಇದೇ ಕಾರಣ ನಾವು ನಮ್ಮ ಕಾರುಗಳ ಮೇಲೆ, ನಮ್ಮ ಟೂ ವೀಲರ್ಸ್ಗಳ ಮೇಲೆ, ನಮ್ಮ ಸೈಕಲ್ಗಳ ಮೇಲೆ ಅಥವಾ ಯಾವುದೇ ತರಹದ ಗಾಡಿಗಳ ಮೇಲೆ ದೇವರ ಚಿತ್ರಗಳನ್ನ ಹಾಕಬಾರದು. ಈ ರೀತಿ ಮಾಡುವುದರಿಂದ ನೀವು ಅನೇಕ ಅಹಿತಕರ ಘಟನೆಗಳನ್ನ ಎದುರಿಸಬೇಕಾಗಬಹುದು. ಯಾಕಂದ್ರೆ ನಿಮ್ಮ ಕಾರು ಅಥವಾ ವಾಹನದ ಮೇಲೆ ದೇವರ ಚಿತ್ರ ಅಥವಾ ದೇವರಗಳ ಹೆಸರನ್ನ ಹಾಕಿದ್ರೆ ದೇವರು ನಿಮ್ಮ ಮೇಲೆ ಕೋಪಗೊಳ್ಳಬಹುದು ಮತ್ತು ಅದರಿಂದ ಕೆಟ್ಟ ಅಡ್ಡ ಪರಿಣಾಮಗಳು ಕೂಡ ನೀವು ಎದುರಿಸಬೇಕಾಗುತ್ತದೆ. ಈ ರೀತಿ ಮಾಡುವುದರಿಂದ ಹಲವಾರು ದುರ್ಘಟನೆಗಳು, ಆಕ್ಸಿಡೆಂಟ್ಗಳು ಕೂಡ ಆಗೋದನ್ನ ನಾವು ಆಗಾಗ ನೋಡುತ್ತಾನೆ ಇರುತ್ತೇವೆ. ಒಂದು ವೇಳೆ ನೀವು ನಿಮ್ಮ ಕಾರಿನ ಮೇಲೆ ದೇವರ ಹೆಸರನ್ನ ಅಥವಾ ದೇವರ ಚಿತ್ರವನ್ನ ಹಾಕುವ ಅಭ್ಯಾಸ ಹೊಂದಿದ್ದರೆ ಹಿಂದೆ ಈ ಕೆಟ್ಟ ಅಭ್ಯಾಸದಿಂದ ದೂರವಿರಿ. ಈ ತಪ್ಪನ್ನು ಮಾಡುವುದರಿಂದ ನೀವು ಅನೇಕ ರೀತಿಯ ಸಮಸ್ಯೆಗಳಿಗೆ ಆಹ್ವಾನ ಕೊಟ್ಟಂಗೆ ಆಗುತ್ತದೆ. ವಾಹನಗಳ ಮೇಲೆ ದೃಷ್ಟಿ ತಾಗಬಾರದೆಂದು ಇನ್ನೂ ಹಲವಾರು ಕಾರಣಗಳಿಗೆ ಅನೇಕರು ತಮ್ಮ ವಾಹನದ ಮೇಲೆ ಲಿಂಬೆ ಮೆಣಸಿನಕಾಯಿಯನ್ನ ಕಟ್ಟುತ್ತಾರೆ. ಆದ್ರೆ ಇದೀಗ ಕರ್ನಾಟಕದಲ್ಲಿ ಹೊಸ ಸರ್ಕಾರ ಬಂದ ಮೇಲೆ ವಾಹನಗಳಿಗೆ ಲಿಂಬೆ ಮೆಣಸಿನಕಾಯಿಯನ್ನು
ನಿಂಬೆಯನ್ನು ಕಟ್ಟಿದರೆ ದಂಡ ಕಟ್ಟಬೇಕಾಗುತ್ತದೆ ಎಂದು ಹೇಳಲಾಗುತ್ತಿದೆ. ಏಷ್ಯಾನೆಟ್ ಸುವರ್ಣ ಇದನ್ನ ಫ್ಯಾಕ್ಟ್ ಚೆಕ್ ಮಾಡಿದ್ದು, ನಿಂಬೆ, ಮೆಣಸಿನಕಾಯಿ ಮಾತ್ರವಲ್ಲ, ನಂಬರ್ ಪ್ಲೇಟ್ಗಳನ್ನ ಮರೆ ಮಾಡುವ ಯಾವುದೇ ವಸ್ತುಗಳನ್ನ ಟ್ರಾಫಿಕ್ ಪೊಲೀಸರು ಕಾರು ಮಾಲೀಕರಿಗೆ ದಂಡ ವಿಧಿಸುತ್ತಿರುವ ನಿಂಬೆ ಮತ್ತು ಮೆಣಸಿನಕಾಯಿಯೊಂದಿಗೆ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿವೆ. ಮೆಣಸಿನಕಾಯಿ, ನಿಂಬೆ ಮತ್ತು ನಿಮ್ಮ ನಂಬರ್ ಪ್ಲೇಟ್ಗಳನ್ನು ಮರೆ ಮಾಡುವ ಯಾವುದೇ ಕೆಲಸ ಮಾಡಿದರೆ ನೀವು ಪೊಲೀಸರನ್ನ ಎದುರಿಸಬೇಕಾಗುತ್ತದೆ ಎಂದು ಕೂಡ ಇತ್ತೀಚೆಗೆ ಹೇಳಲಾಗುತ್ತಿದೆ. ಹೌದು, ಈ ರೀತಿ ನೀವು ನಿಂಬೆ ಹಣ್ಣು, ಮೆಣಸಿನಕಾಯಿ ಮಾತ್ರವಲ್ಲ, ವಾಹನಗಳ ನಂಬರ್ ಪ್ಲೇಟ್ ಅನ್ನು ಮರೆ ಮಾಡುವ ಯಾವುದೇ ವಸ್ತುಗಳನ್ನು ಹಾಕಿದರೆ ದಂಡ ಕಟ್ಟಬೇಕಾಗುತ್ತದೆ ಎಂದು ಪೊಲೀಸರು ಹೇಳುತ್ತಿದ್ದಾರೆ. ಭಾರತವು ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಜನ್ಮಸ್ಥಳವಾಗಿದೆ. ಮೇಲಾಗಿ ಇಲ್ಲಿನ ಜನರು ಸಂಸ್ಕೃತಿ ಸಂಪ್ರದಾಯಗಳಿಗೆ ಹಾಗೂ ಆಚಾರ ವಿಚಾರಗಳಿಗೆ ಹೆಚ್ಚಿನ ಮಹತ್ವವನ್ನ ನೀಡುತ್ತಾರೆ. ಕೆಲವು ಪದ್ಧತಿಗಳು ದೇಶಾದ್ಯಂತ ಒಂದೇ ರೀತಿ ಇವೆ. ಕೆಲವು ಗೊತ್ತಿರಬಹುದು, ಇನ್ನು ಕೆಲವು ತಿಳಿಯದೇ ಇರಬಹುದು. ಒಬ್ಬರು ಇದನ್ನ ಅನುಸರಿಸಿದರೆ ಅವರ ಹಿಂದೆ ಇನ್ನೊಬ್ಬರು ಅನುಸರಿಸುತ್ತಾರೆ. ಅನೇಕ ಜನರು ತಮ್ಮ ಮನೆಯ ಅಂಗಡಿಗಳ ಮೇಲೆ, ಗಾಡಿಗಳ ಮೇಲೆ ಮತ್ತು ದೊಡ್ಡ ದೊಡ್ಡ ವಾಹನಗಳ ಮುಂದೆ ನಿಂಬೆ ಹಣ್ಣು ಮತ್ತು ಮೆಣಸಿನಕಾಯಿಯನ್ನ ನೇತು ಹಾಕುತ್ತಾರೆ. ಇದು ದೃಷ್ಟಿ ದೋಷವನ್ನ ತಪ್ಪಿಸುತ್ತದೆ ಎಂದು ಹೇಳಲಾಗುತ್ತದೆ. ಆದರೆ ಬೇರೆ ದೇಶಗಳಲ್ಲಿ ಈ ರೀತಿಯ ಆಚರಣೆಗಳು ಇಲ್ಲವೇ ಇಲ್ಲ. ಆದರೆ ಈಗ ನಾವು ನಮ್ಮ ನಾಡಿನ ಜನರು ಅನುಸರಿಸುವ ಕೆಲವು ಆಚರಣೆಗಳ ಹಿಂದೆ ಅಡಗಿರುವ ವೈಜ್ಞಾನಿಕ ರಹಸ್ಯ ಬಗ್ಗೆ ತಿಳಿಯೋದು ಕೂಡ ಅಷ್ಟೇ ಮುಖ್ಯವಾಗಿದೆ. ಯಾಕೆ ಈ ರೀತಿ ಇವುಗಳನ್ನ ಕಟ್ಟುತ್ತಾರೆ, ಇವುಗಳನ್ನ ಕಟ್ಟುವುದರಿಂದ ಏನಾಗುತ್ತದೆ ಅನ್ನೋದು ತಿಳಿಯೋದು ಅಷ್ಟೇ ಮುಖ್ಯ. ಅನೇಕ ಜನರು ತಮ್ಮ ಮನೆ ಮತ್ತು ಅಂಗಡಿ ಹೊರಗೆ ಮೆಣಸಿನಕಾಯಿ ಮತ್ತು ನಿಂಬೆ ಹಣ್ಣನ್ನ ನೇತು ಹಾಕುವುದನ್ನ ನಾವು ಸರ್ವೇ ಸಾಮಾನ್ಯ ನೋಡಿರುತ್ತೇವೆ. ಮುಖ್ಯವಾಗಿ ಅವುಗಳನ್ನ ಶುಕ್ರವಾರ ಅಥವಾ ಅಮಾವಾಸ್ಯೆ ದಿನದಂದು ಬದಲಾಯಿಸಲಾಗುತ್ತದೆ. ಹಲವರು ತಮ್ಮ ವಾಹನಗಳಿಗೆ ನೇತು ಕೂಡ ಹಾಕುತ್ತಾರೆ. ಕೆಲವರು ಇದನ್ನ ಮೂಢನಂಬಿಕೆ ಎಂದು ಪರಿಗಣಿಸುತ್ತಾರೆ. ನಿಂಬೆ ಹಣ್ಣನ್ನ ನೇತು ಹಾಕಿದರೆ ನೆಗೆಟಿವ್ ಎನರ್ಜಿ ಮನೆಗೆ ಬರುವುದಿಲ್ಲ ಹಾಗೂ ಗಾಡಿಗಳಿಗೆ ಕಟ್ಟುವುದರಿಂದ ಗಾಡಿಗಳು ಆಕ್ಸಿಡೆಂಟ್ ಆಗುವುದಿಲ್ಲ ಎನ್ನುವ ನಂಬಿಕೆ ಇದೆ. ಜೊತೆಗೆ ಯಾರ ಕಣ್ಣು ಮನೆಯ ಮೇಲೆ ಬೀಳುವುದಿಲ್ಲ ಎನ್ನುವ ಇನ್ನೊಂದು ನಂಬಿಕೆ. ದುಷ್ಟ ಕಣ್ಣಿನಿಂದ ರಕ್ಷಣೆ ಮಾಡಲು ಮನೆಯ ಮುಂದೆ, ಅಂಗಡಿಗಳ ಹೊರಗೆ ನಿಂಬೆ ಹಣ್ಣು ಮತ್ತು ಮೆಣಸಿನಕಾಯಿಯನ್ನ ಕಟ್ಟುತ್ತಾರೆ. ಜೊತೆಗೆ ಇದು ದುರಾದೃಷ್ಟವನ್ನ ತರುವುದಿಲ್ಲ, ಇದು ದುಷ್ಟ ಕಣ್ಣಿನಿಂದ ರಕ್ಷಿಸುತ್ತದೆ. ನಿಂಬೆ, ಮೆಣಸಿನಕಾಯಿಯನ್ನು ನೇತು ಹಾಕುವುದರಿಂದ ನಿಮ್ಮ ಸಂಪತ್ತಿನಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಅಂಗಡಿಯಲ್ಲಿ ನೇತು ಹಾಕುವುದರಿಂದ ವ್ಯಾಪಾರ ವೃದ್ಧಿಯಾಗುತ್ತದೆ. ಇದರ ಹಿಂದೆ ಒಳ್ಳೆಯ ವೈಜ್ಞಾನ ಕೂಡ ಇದೆ. ಅದೇನೆಂದರೆ, ವಾಸ್ತವವಾಗಿ ಮೆಣಸಿನಕಾಯಿ ಮತ್ತು ನಿಂಬೆ ಹಣ್ಣುಗಳು ನಮ್ಮ ಕಣ್ಣ ಮುಂದೆ ಇದ್ದಾಗ ಹೆಚ್ಚು ಸಮಯ ಅದನ್ನು ನೋಡಲು ಆಗುವುದಿಲ್ಲ. ತಕ್ಷಣವೇ ನಮ್ಮ ಗಮನ ಬೇರೆ ಕಡೆ ಹರಿಯುತ್ತದೆ. ಇದರಿಂದ ಬೇರೆಯವರು ನಮ್ಮ ಮನೆಗಳನ್ನ, ನಮ್ಮ ಅಂಗಡಿಗಳನ್ನ, ನಮ್ಮ ಗಾಡಿಗಳನ್ನ ಕೆಟ್ಟ ಕಣ್ಣಿನಿಂದ ನೋಡುವವರಿಗೆ ಇದು ಒಳ್ಳೆಯ ಪಾಠವನ್ನ ಕಲಿಸುತ್ತದೆ. ಅಷ್ಟೇ ಅಲ್ಲ, ಇನ್ನೊಂದು ಕಾರಣ ಇದೆ. ಸಂಜೆ ಆಗುತ್ತಿದ್ದಂತೆಯೇ ಸೊಳ್ಳೆಗಳು, ಕ್ರಿಮಿಗಳು ಹಲವು ಮನೆಗಳಿಗೆ ನುಗ್ಗುತ್ತವೆ. ಈಗ ಸೊಳ್ಳೆಗಳನ್ನ ಹೋಗಲಾಡಿಸಲು ಸೊಳ್ಳೆ ಕಾಯಿಲು ಮತ್ತು ಹಲವು ಕೆಮಿಕಲ್ಸ್ ಗಳನ್ನ ಬಳಸುತ್ತೇವೆ. ಆದರೆ ಹಿಂದಿನ ಕಾಲದಲ್ಲಿ ಇಂತಹ ಕೆಮಿಕಲ್ಸ್ ಗಳು ಇರಲಿಲ್ಲ. ಇದೇ ಕಾರಣ ಅವರು ನಿಂಬೆ ಹಣ್ಣು ಹಾಗೂ ಮೆಣಸಿನಕಾಯಿಯನ್ನು ಹೆಚ್ಚಾಗಿ ಬಳಸುತ್ತಿದ್ದರು. ಕಾರಣ ನಿಂಬೆ ಹಣ್ಣಿನಲ್ಲಿರುವ ಸಿಟ್ರಿಕ್ ಆಮ್ಲವು ಸೊಳ್ಳೆಗಳನ್ನ, ನೊಣಗಳನ್ನ ಹಾಗೂ ಇತರ ಕೀಟಗಳನ್ನ ಮನೆಗೆ ಒಳಗೆ ಪ್ರವೇಶಿಸದಂತೆ ತಡೆಯುತ್ತವೆ. ನಿಂಬೆ ಹಣ್ಣನ್ನು ದಾರಕ್ಕೆ ಕಟ್ಟುವ ಮೂಲಕ ಅದನ್ನು ಚುಚ್ಚುವುದರಿಂದ ನಿಂಬೆಯಲ್ಲಿರುವ ಸಿಟ್ರಿಕ್ ಆಮ್ಲದ ವಾಸನೆಯನ್ನು ಹೊರಗೆ ಹಾಕುತ್ತದೆ. ಮೆಣಸಿನಕಾಯಿಯ ಖಾರವು ಕೀಟಗಳು ಮನೆಯೊಳಗೆ ಬರದಂತೆ ಅವು ಕೂಡ ತಡೆಯುತ್ತವೆ. ಇದು ಆರೋಗ್ಯವನ್ನ ಕಾಪಾಡುವುದು ಅಲ್ಲದೆ ವೈಜ್ಞಾನಿಕ ದೃಷ್ಟಿಕೋನದಿಂದ ನಿಂಬೆಯು ತುಂಬಾ ಹುಳಿಯಾಗಿರುತ್ತದೆ, ಮೆಣಸಿನಕಾಯಿ ತುಂಬಾ ಖಾರವಾಗಿರುತ್ತದೆ. ನೀವು ಇದನ್ನ ಯಾವುದೇ ಬಾಗಿಲಿಗೆ ನೇತು ಹಾಕಿದರೆ ಅದರ ಕಟುವಾದ ವಾಸನೆಯು ನೊಣಗಳನ್ನ, ಸೊಳ್ಳೆಗಳನ್ನ, ಕೀಟಗಳನ್ನ ದೂರವಿಡುತ್ತದೆ. ಹೀಗಾಗಿ ಸುತ್ತಮುತ್ತಲಿನ ಪರಿಸರವು ಶುದ್ಧವಾಗಿರುತ್ತದೆ. ಮನೆಯ ಹೊರಗೆ ತೂಗು ಹಾಕುವುದರಿಂದ ನಿಮ್ಮ ಆರೋಗ್ಯವನ್ನ ಕೂಡ ಅದು ಸುಧಾರಿಸುತ್ತದೆ. ಮಲೇರಿಯಾ, ಕಾಲರಾ ಹಾಗೂ ಡೆಂಗು ಅಂತಹ ರೋಗಗಳಿಂದ ಅದು ದೂರವಾಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ನಿಂದ ತಯಾರಾದಂತಹ ನಿಂಬೆ ಹಣ್ಣುಗಳು ಸಹ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಅನೇಕ ಜನರು ತಮ್ಮ ಮನೆಯ ಮುಂದೆ, ಅಂಗಡಿಗಳ ಮುಂದೆ, ಗಾಡಿಗಳಿಗೆ ಅವುಗಳನ್ನ ನೇತು ಹಾಕುತ್ತಾರೆ. ಇದರಿಂದ ಯಾವುದೇ ಪ್ರಯೋಜನ ಆಗುವುದಿಲ್ಲ, ಏಕೆಂದರೆ ಅದಕ್ಕೆ ವಾಸನೆ ಇರುವುದಿಲ್ಲ. ವಾಸ್ತು ಪ್ರಕಾರ ಇಂತಹ ಪ್ಲಾಸ್ಟಿಕ್ ನಿಂಬೆ ಹಣ್ಣಾಗಲಿ ಮೆಣಸಿನಕಾಯಿಯಿಂದ ಯಾವುದೇ ಕೂಡ ಪ್ರಯೋಜನ ಆಗುವುದಿಲ್ಲ. ಆದ್ದರಿಂದ ಯಾವಾಗಲೂ ತಾಜಾ ನಿಂಬೆ ಹಣ್ಣು ಮತ್ತು ಮೆಣಸಿನಕಾಯಿಯನ್ನ ಬಳಸಬೇಕೆನ್ನುವುದು ಪಂಡಿತರ ಸಲಹೆಯಾಗಿದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಇಂತಹ ನಂಬಿಕೆಗಳ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ಇದನ್ನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.